ಸ್ನೇಹಿತರೆ ನಮಸ್ಕಾರ. ದರ್ಶನ್ ಮತ್ತು ರೇಣುಕಾಸ್ವಾಮಿ ಪ್ರಕರಣದ ನಡುವೆ ಸಾಕಷ್ಟು ವಿಚಾರಗಳು ದಿನದಿಂದ ದಿನಕ್ಕೆ ಹೊರಗಡೆ ಬರ್ತಿದ್ದಾವೆ. ಒಂದೊಂದು ವಿಚಾರಗಳು ಕೂಡ ಬೆಚ್ಚಿ ಬೀಳಿಸುವಂತಿದ್ದಾವೆ. ಇಲ್ಲಿ ಇಬ್ಬರದ್ದು ಕೂಡ ತಪ್ಪುಗಳು ಅಷ್ಟೇ ಸಮ ಪ್ರಮಾಣದಲ್ಲಿ ಇದೆ ಅನ್ನೋದು ಈ ತನಿಖೆಯ ಹಂತದಲ್ಲಿ ಗೊತ್ತಾಗ್ತಿದೆ. ಹೌದು, ಇಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಕೊಲೆ ಮಾಡಿದ್ದು ಎಷ್ಟು ದೊಡ್ಡ ಅಪರಾಧವೋ ಆ ರೀತಿಯಾದಂತಹ ಪ್ರಚೋದನೆಯನ್ನು ಕೊಟ್ಟಿದ್ದು ಕೂಡ ಇದೇ ರೇಣುಕಾಸ್ವಾಮಿ ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಿರುವಂಥ ವಿಚಾರ. ಹಾಗಂದ ಮಾತ್ರಕ್ಕೆ ಕೊಲೆ ಮಾಡಿದ್ದು ಸರಿನಾ ಅಂತೇಳಿ ಕೇಳಿದ್ರೆ 100ಕ್ಕೆ 100% ಅಲ್ವೇ ಅಲ್ಲ. ಕೊಲೆ ಸಮರ್ಥನೀಯ ಅಲ್ವೇ ಅಲ್ಲ. ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಸಮರ್ಥನೀಯ ಅಲ್ವೇ ಅಲ್ಲ. ಇವೆಲ್ಲವನ್ನು ಕೂಡ ಪೊಲೀಸ್ ಠಾಣೆಗೆ ತಿಳಿಸುವಂಥದ್ದು ಅಥವಾ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಳ್ಳೋದು ಅದು ಒಂದು ಭಾಗವಾಗಿದ್ದರೆ ಅದಕ್ಕೆ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ದರು. ದರ್ಶನನ್ನು ಇವತ್ತು ಹಾಡಿ ಹೊಗಳುತ್ತಿದ್ದರು, ಎಲ್ಲರೂ ಕೂಡ ದೇವರ ರೀತಿಯಲ್ಲಿ ಆರಾಧಿಸ್ತಿದ್ರು. ಆದರೆ ಇವತ್ತು ದರ್ಶನ್ ಅಪರಾಧಿಯಾಗಿ ಕೈ ಕಟ್ಕೊಂಡು ಹೋಗಿ ಒಂದು ಜೈಲಿನಲ್ಲಿ ಕೂರುವಂಥ ಸ್ಥಿತಿ ಬಂತು ಅಂತ ಹೇಳಿದ್ರೆ ಅದು ಇಡೀ ಗ್ಯಾಂಗ್ ಮಾಡಿದಂತಹ ಒಂದು ದೊಡ್ಡ ತಪ್ಪು. ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಮಾಡಿದಂಥ ಒಂದು ಎಡವಟ್ಟು. ಕುಡಿದ ನಶೆಯಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ಮಾಡಿ ಅತ್ಯಂತ ಭೀಕರವಾಗಿ ಬೀಭತ್ಸವಾಗಿ ಸಾಯಿಸಿ ಅವರ ಜೀವವನ್ನು ತೆಗೆದಿದ್ದು ಕ್ಷಮಿಸೋಕೆ ಸಾಧ್ಯವಿರದಂತಹ ದೊಡ್ಡ ಅಪರಾಧ. ಹೀಗಿದ್ರೂ ಕೂಡ ಈ ರೇಣುಕಾಸ್ವಾಮಿಯ ಬಗ್ಗೆ ಈಗ ಪೊಲೀಸರು ಒಂದೊಂದೇ ವಿಚಾರಗಳನ್ನು ಕಲೆ ಹಾಕ್ತಾ ಹೋದಷ್ಟು ಎಷ್ಟು ತಿಂಗಳಿನಿಂದ ಈತ ಪವಿತ್ರಗೆ ಮೆಸೇಜ್ ಹಾಕಿದ್ದ, ಎಷ್ಟು ಸಲ ಈತ ಕಾಲ್ ಮಾಡಿದ್ದ, ಮೆಸೇಜ್ ಮಾಡಿದ್ದ, ಹೀಗೆ ಸಾಕಷ್ಟು ವಿಚಾರಗಳು ಈಗ ಗೊತ್ತಾಗ್ತಿದೆ. ಅದರ ಜೊತೆಗೆ ಕೊಡಬಾರದ ಕಾಟ ಕೊಟ್ಟಿದ್ದರ ಬಗ್ಗೆನೂ ಕೂಡ ಈಗ ಇಲ್ಲಿ ಈ ಎಲ್ಲ ಈ ಮಾಹಿತಿಗಳಿಂದ ಪೊಲೀಸರು ಸಂಗ್ರಹಿಸಿರುವಂಥ ಮಾಹಿತಿಯಿಂದ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಲಭ್ಯವಾಗಿದ್ದಾವೆ. ಅವುಗಳನ್ನು ನೋಡಿದರೆ ಎಂಥವ್ರಿಗಾದರೂ ಕೂಡ ಶಾಕ್ ಆಗುತ್ತೆ. ಅದರ ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಿದ್ದಾವೆ. ದರ್ಶನ್ ರೇಣುಕಾಸ್ವಾಮಿಗೆ ಯಾವ ರೀತಿ ಹಲ್ಲೆ ಮಾಡಿದ್ದ, ಎಷ್ಟು ಸಮಯಗಳ ಕಾಲ ದರ್ಶನ್ ಆ ಶೆಡ್ನಲ್ಲಿ ಇದ್ದ, ಆ ಶೆಡ್ಡೇ ಈಗ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಿರೋದು ಯಾಕೆ, ಈ ಎಲ್ಲ ವಿಚಾರಗಳು ಕೂಡ ತನಿಖೆಯಿಂದ ಹೊರಗಡೆ ಬರ್ತಿದ್ದಾವೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆಯೂ ಕೂಡ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಇವತ್ತು ಪಶ್ಚಾತ್ತಾಪವನ್ನು ಪಡ್ತಾ ಇದೆ. ಅವತ್ತು ಯಾವುದೋ ಜೋಶ್ನಲ್ಲೋ ಯಾವುದೋ ಅಹಂಕಾರದಲ್ಲೋ ಮಾಡಿದಂಥ ತಪ್ಪಿಗೆ ಇವತ್ತು ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದೊದಗಿದೆ. ಹಾಗೆಯೇ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಪ್ರಕರಣವನ್ನು ತನಿಖೆ ಮಾಡ್ತಿರುವಂಥ ಪೊಲೀಸರಿಗೆ ಹೊಸ ಹೊಸ ಆಯಾಮಗಳು, ಹೊಸ ಹೊಸ ವಿಚಾರಗಳು ಬಹಿರಂಗ ಆಗ್ತಿದ್ದಾವೆ. ದಿನ ಕಳೆದಂತೆ ಒಂದೊಂದೇ ವಿಷಯಗಳು ಕೂಡ ಬಯಲಾಗ್ತಿದ್ದಾವೆ. ರೇಣುಕಾಸ್ವಾಮಿಯನ್ನು ಈಗ ಕೊಲೆ ಮಾಡಿದ್ದು ಎಷ್ಟು ದೊಡ್ಡ ಅಪರಾಧವೋ ರೇಣುಕಾಸ್ವಾಮಿ ಮಾಡಿದಂಥ ತಪ್ಪುಗಳು ಕೂಡ ತನಿಖೆಯಲ್ಲಿ ಹೊರಬರ್ತಿದ್ದಾವೆ. ಇದೀಗ ಬಂದಂಥ ಸ್ಫೋಟಕ ಮಾಹಿತಿಯಲ್ಲಿ ರೇಣುಕಾಸ್ವಾಮಿಗೆ ಇಲ್ಲಿ ಯಾವ ರೀತಿಯಲ್ಲಿ ಇವರೆಲ್ಲರೂ ಕೂಡ ಹೊಡೆದಿದ್ದಾರೆ ಅನ್ನೋದು ಕೂಡ ಹೇಗೆ ಹೊರಗಡೆ ಬರ್ತಾ ಇದೆಯೋ ಅದೇ ರೀತಿ ರೇಣುಕಾಸ್ವಾಮಿ A1 ಆರೋಪಿಯಾಗಿರುವಂಥ ಪವಿತ್ರಗೌಡ ಅವರಿಗೆ ಕೊಡಬಾರದ ಕಾಟವನ್ನು ಕೊಟ್ಟಿದ್ದಾನೆ ಎನ್ನುವಂಥ ಮಾಹಿತಿಯು ಕೂಡ ಹೊರಗಡೆ ಬಂದಿದೆ. ಹೌದು, ಹತ್ಯೆಯಾದಂಥ ರೇಣುಕಾಸ್ವಾಮಿ ಮೊಬೈಲನ್ನು ಡಿ ಗ್ಯಾಂಗ್ ಅಥವಾ ಈ ಡೆವಿಲ್ ಗ್ಯಾಂಗು ಮೋರಿಗೆ ಬಿಸಾಕಿ ಹೋಗಿದೆ. ಸೊ ದಟ್ ಪ್ರಮುಖವಾದಂಥ ಸಾಕ್ಷಿಯನ್ನೇ ಇವರು ನಾಶ ಮಾಡಿದರು. ಇವರ ತಲೆಯ ಮೇಲೆ ದೊಡ್ಡ ಬಂಡೆಯನ್ನು ಇವರು ಮೊದಲಿಗೆ ಹಾಕಿಕೊಂಡಿದ್ದೇ ಈ ಮೊಬೈಲನ್ನು ನಾಶ ಮಾಡಿ. ಯಾಕಂತ ಹೇಳಿದರೆ ಅದು ಇದ್ದಿದ್ರೆ ಬಹುಶಃ ಇನ್ನಷ್ಟು ಸಾಕ್ಷಿಗಳು ಈ ರೇಣುಕಾಸ್ವಾಮಿಯ ಬಗ್ಗೆ ಸಿಗ್ತಿತ್ತು. ರೇಣುಕಾಸ್ವಾಮಿ ಇಂತಹ ವಿಕೃತ ಅನ್ನೋದಕ್ಕೆ ಇದೊಂದು ಮೊಬೈಲ್ ಸಾಕಿತ್ತು. ಆದರೂ ಕೂಡ ಪೊಲೀಸರು ಬಿಡಲಿಲ್ಲ. ಈ ಮೊಬೈಲನ್ನು ಹುಡುಕಿಸಿದ್ರು, ಬಟ್ ಮೊಬೈಲ್ ಸಿಗಲಿಲ್ಲ. ಎಷ್ಟೇ ಹುಡುಕಿದ್ರೂ ಕೂಡ ಆ ಮೊಬೈಲ್ ಸಿಗದಿರುವಂಥ ಕಾರಣಕ್ಕೋಸ್ಕರ ಕೊನೆಗೆ ಕೋರ್ಟ್ನ ಅನುಮತಿಯನ್ನು ಪಡೆದಂಥ ಪೊಲೀಸರು ಹೊಸ ಸಿಮ್ಮನ್ನು ಖರೀದಿ ಮಾಡಿ ಅದರ CDR ಅಂದರೆ ಕಾಲ್ ರೆಕಾರ್ಡ್ ಡೀಟೇಲ್ಸನ್ನು ಹೊರಗಡೆ ತೆಗಿತಾರೆ. ಯಾರ್ಯಾರಿಗೆ ಆತ ಕಾಲ್ ಮಾಡಿದ್ದ, ಏನು ಮಾತಾಡಿದ್ದ, ಎಷ್ಟು ಹೊತ್ತು ಮಾತನಾಡಿದ್ದ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಮತ್ತು ವಾಟ್ಸಪ್ನ ಹಿಸ್ಟ್ರಿಗಳನ್ನು ಹಾಗೆಯೇ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಿಸ್ಟ್ರಿಗಳನ್ನು ಕೂಡ ತೆಗೆಸ್ತಾ ಇದ್ದಾರೆ ಪೊಲೀಸರು. ಈ ಹಂತದಲ್ಲಿ ಪೊಲೀಸರ ತನಿಖೆಯಲ್ಲಿ ರೇಣುಕಾಸ್ವಾಮಿಯ ಕುರಿತು ಮತ್ತಷ್ಟು ರೋಚಕ ಅಂಶಗಳು ಬಯಲಾಗ್ತಾ ಇದೆ. ಅದರಲ್ಲಿ ಕೊಲೆಯಾದಂಥ ರೇಣುಕಾಸ್ವಾಮಿ ಎಷ್ಟು ತಿಂಗಳಿನಿಂದ ಪವಿತ್ರಗೌಡಗೆ ಕಾಟವನ್ನು ಕೊಡೋದಕ್ಕೆ ಶುರು ಮಾಡಿದ್ದ ಅನ್ನುವಂತಹ ವಿಚಾರವೂ ಕೂಡ, ಜೊತೆಗೆ ಪವಿತ್ರಗೌಡಗೆ ಎಷ್ಟು ಮೆಸೇಜನ್ನು ಆತ ಕಳಿಸಿದ್ದ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕಳೆದ ಫೆಬ್ರವರಿ ತಿಂಗಳಿನಿಂದ ರೇಣುಕಾಸ್ವಾಮಿ ಆರೋಪಿ ಪವಿತ್ರಗೌಡಗೆ ನಿರಂತರವಾದಂಥ ಮೆಸೇಜನ್ನು ಮಾಡೋದಕ್ಕೆ ಶುರು ಮಾಡಿದ್ದ. ಅಂದರೆ ಕಳೆದ 5-6 ತಿಂಗಳಿನಿಂದ ರೇಣುಕಾಸ್ವಾಮಿ ಪವಿತ್ರಗೌಡ ಅವರಿಗೆ ಕಾಟವನ್ನು ಕೊಡ್ತಾ ಇದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈತನ ಕಾಟ ಅತಿಯಾದಾಗ ಪವಿತ್ರಗೌಡ ಪವನ್ಗೆ ಈ ವಿಚಾರವನ್ನು ತಿಳಿಸಿದ್ದಾಳೆ ಅನ್ನೋದು ಹಳೆ ಮ್ಯಾಟ್ರು. ಇಲ್ಲಿ ಈ ರೇಣುಕಾಸ್ವಾಮಿ ಪವಿತ್ರಗೌಡಗೆ ಬರೋಬ್ಬರಿ 200 ಮೆಸೇಜ್ಗಳನ್ನು ಕಳಿಸಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ 200 ಮೆಸೇಜ್ಗಳು ಕೂಡ ಅಶ್ಲೀಲ ಮೆಸೇಜ್ಗಳೇ ಆಗಿದ್ವು. ಈತನ ಮೆಸೇಜ್ಗಳನ್ನು ನೋಡಿ 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 ರೋಸಿ ಹೋಗಿದ್ದಂಥ ಪವಿತ್ರಗೌಡ ಅವನನ್ನು ಬ್ಲಾಕ್ ಮಾಡಿದ್ರು ಕೂಡ ಆತ ಬಿಟ್ಟಿರಲಿಲ್ಲ. ಇನ್ನೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿದ್ದ, ಅದರಿಂದ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಿದ್ದ.
ಅಲ್ಲೂ ಕೂಡ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಅಕೌಂಟ್ನಿಂದ ಮೆಸೇಜ್ ಮಾಡ್ತಿದ್ದ. ಅಷ್ಟೇ ಇಲ್ಲ, ಈಕೆಯ ನಂಬರನ್ನು ಕೂಡ ಕಲೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಈತ ಕಮೆಂಟ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ದ. ಅದು ಕೂಡ ಕೆಟ್ಟದಾಗಿ. ಹೇಗೂ ಫೇಕ್ ಅಕೌಂಟು, ಯಾವುದೋ ಒಂದು ಅಕೌಂಟ್ನಿಂದ ಈತ ಮೆಸೇಜ್ ಮಾಡೋದು, ಟಾರ್ಚರನ್ನು ಕೊಡೋದು, ಹಿಂಸೆಯನ್ನು ಮಾಡುವಂಥದ್ದು, ಜೊತೆಗೆ ಅತ್ಯಂತ ಅಶ್ಲೀಲವಾಗಿ ಕಮೆಂಟ್ಸನ್ನು ಮಾಡುವಂಥದ್ದು ಆತನಿಗೆ ಖಯಾಳಿಯಾಗಿ ಹೋಗಿತ್ತು. ಇದನ್ನೇ ಪವಿತ್ರಗೌಡ ನೋಡಿ 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 ರೋಸತ್ ಹೋಗಿದ್ಲು. ನಂತರ ಪವನ್ಗೆ ಈ ವಿಚಾರವನ್ನು ತಿಳಿಸಿದ್ಲು ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಅಲ್ಲಿಗೆ ಈ ರೇಣುಕಾಸ್ವಾಮಿಯ ಮೊಬೈಲ್ನ ಸಿಮ್ ಕಾರ್ಡ್ ಎಷ್ಟು ದೊಡ್ಡ ಸೀಕ್ರೆಟನ್ನು ಬಯಲು ಮಾಡಿದೆ ಅನ್ನೋದನ್ನು ನೀವೇ ಗಮನಿಸಿ. ಇದ್ರ ಜೊತೆಗೆ ಈ ರೇಣುಕಾಸ್ವಾಮಿ ಇದ್ದಾನಲ್ಲ, ಈತನಿಗೆ ಒಂದು ವಿಚಿತ್ರವಾದಂಥ ಕಾಯಿಲೆ ಇತ್ತು. ಕೇವಲ ಪವಿತ್ರಗೌಡಗೆ ಮಾತ್ರ ಅಲ್ಲ, ಬೇರೆ ಬೇರೆ ನಟಿಯರಿಗೂ ಕೂಡ ಇದೇ ರೀತಿ ಮೆಸೇಜ್ ಮಾಡಿದ್ದ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಬಹುಶಃ ಆ ನಟಿಯರಿಂದನೂ ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇವೆಲ್ಲವೂ ಕೂಡ ತನಿಖೆಯ ಹಂತದಲ್ಲಿ ಪ್ರಮುಖವಾಗ್ತದೆ. ಆ ನಟಿಯರಿಗೆ ಯಾವ ರೀತಿಯಾದಂಥ ಮೆಸೇಜನ್ನು ಮಾಡಿದ್ದ, ಆ ನಟಿಯರು ಈ ಸಂದರ್ಭದಲ್ಲಿ ಯಾಕೆ ಮೌನವಾಗಿದ್ದರು, ಅವರಿಗೆ ಏನಂತ ಹೇಳಿ ಈತ ಅಪ್ರೋಚನ್ನು ಮಾಡಿದ್ದ, ಹೀಗೆ ನಾನಾ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಯೂ ಕೂಡ ಇದೆ. ಆಮೇಲೆ ಇವೆಲ್ಲದೂ ಕೂಡ ತನಿಖೆಯ ಹಂತದಲ್ಲಿ ಪೂರಕವೂ ಕೂಡ ಆಗ್ತದೆ. ಇದು ದರ್ಶನ್ಗೆ ಒಂದು ರೀತಿಯಲ್ಲಿ ಹೊರವು ಕೂಡ ಆಗಬಹುದು, ರೇಣುಕಾಸ್ವಾಮಿಯ ವಿಚಾರದಲ್ಲಿ ಹೊರವು ಕೂಡ ಆಗ್ಬೋದು. ಆದರೆ ಕಾನೂನು ಯಾವತ್ತೂ ಕೂಡ ಈ ಹತ್ಯೆಯನ್ನು ಅಥವಾ ಕೊಲೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಸೊ ದಟ್ ದರ್ಶನ್ಗೆ ಇದರಲ್ಲಿ ಶಿಕ್ಷೆ ಆಗುತ್ತೆ. ಆದರೆ ಶಿಕ್ಷೆ ಆಗುವಂಥ ಸಂದರ್ಭದಲ್ಲಿ ಈ ರೇಣುಕಾಸ್ವಾಮಿಯ ಪಾತ್ರದ ಬಗ್ಗೆನೂ ಕೂಡ ಹೊರಗಡೆ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದು ಕೂಡ ಗಮನಿಸಬೇಕು. ಹೀಗಾಗಿಯೇ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಫೀಲ್ಡ್ಗೆ ಇಳಿದಿದ್ದಾರೆ. ಆತ ಯಾರ ಜೊತೆಗೆ ಹೆಚ್ಚು ಮಾತನಾಡ್ತಿದ್ದ, ಹೇಗಿರ್ತಿದ್ದ, ಆತ ಮನೆಯಲ್ಲಿ ಹೇಗಿರ್ತಿದ್ದ, ಜೊತೆಗೆ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೇಗಿರ್ತಿದ್ದ, ಹೀಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಆತನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಈ ಚಾರ್ಜ್ ಶೀಟ್ನಲ್ಲಿ ಅದನ್ನು ಕೂಡ ಉಲ್ಲೇಖ ಮಾಡೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ಭಾಗವಾದರೆ, ಇನ್ನೊಂದು ಭಾಗವಾಗಿ ಈ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆನೂ ಕೂಡ ಎಲ್ಲ ಕಡೆಯಿಂದನೂ ಕೂಡ ಪೊಲೀಸರು 30ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹಿಸಿ ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಸುಮಾರು 50 ನಿಮಿಷಗಳ ಕಂಪ್ಲೀಟು ವರದಿ, ಅಂದರೆ ಈ 50 ನಿಮಿಷದಲ್ಲಿ ಆ ಶೆಡ್ನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಈಗ ಒಂದು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಸಂಜೆ 4:30 ಸುಮಾರಿಗೆ ವಿನಯ್ ಜೊತೆಗೆ ದರ್ಶನ್ ಎಂಟ್ರಿಯನ್ನು ಕೊಡ್ತಾರೆ. ಆ ಬಳಿಕ ಸಂಜೆ 5:20ಕ್ಕೆ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ನಿರಂತರವಾಗಿ 30 ನಿಮಿಷಗಳ ಕಾಲ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಂದರೆ 4:30ಕ್ಕೆ ಬರುವಂಥ ದರ್ಶನ್ 5:20ಕ್ಕೆ ವಾಪಸ್ ಹೋಗ್ತಾರೆ. ಈ ನಡುವೆ ಸುಮಾರು ಒಂದು 50 ನಿಮಿಷಗಳ ಒಳಗೆ 30 ನಿಮಿಷ ದರ್ಶನ್ ಹಲ್ಲೆ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್. ಬಟ್ ಪೊಲೀಸ್ ಮೂಲಗಳು ಇದನ್ನು ಹೇಗೆ ದೃಢಪಡಿಸ್ತವೆ ಅನ್ನೋದನ್ನು ಕಾದು ನೋಡಬೇಕು. ಇದು ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥ ಇನ್ಫಾರ್ಮೇಷನ್ಸು. ಸಿನಿಮಾ ಮಾದರಿಯಲ್ಲೇ ನಟ ದರ್ಶನ್ ಕ್ರೌರ್ಯ ಇತ್ತು ಅನ್ನೋದು ಕೂಡ ವರದಿಯಾಗ್ತಾ ಇದೆ. ನಿಂತಿದ್ದ ವಾಹನಗಳಿಗೆ ರೇಣುಕಾಸ್ವಾಮಿಯನ್ನು ಎತ್ಕೊಂಡು ಹೋಗಿ ಬಿಸಾಡಿರ್ತಾರೆ. ದರ್ಶನ್ ಆರ್ಭಟಕ್ಕೆ ಅಲ್ಲಿದ್ದಂಥ ವಾಹನಗಳೇ ಶೇಕ್ ಆಗಿದ್ವಂತೆ. ಬುಟ್ಟು ಕಾಲಿನಲ್ಲಿ ರೇಣುಕಾಸ್ವಾಮಿಗೆ ಒದ್ದಿದ್ರಂತೆ. ಪವಿತ್ರಗೌಡಗೆ ರೇಣುಕಾಸ್ವಾಮಿ ಕಳಿಸಿದಂಥ ಮೆಸೇಜ್ನ ಎಲ್ಲವನ್ನು ಕೂಡ ಓಪನ್ ಮಾಡಿ ಈ ಗ್ಯಾಂಗು ಓದಿ ಒಂದೊಂದು ಮೆಸೇಜನ್ನು ಕೂಡ ಓದಿ ಅದೇ ಟೋನ್ನಲ್ಲಿ ಹಲ್ಲೆ ಮಾಡಿದ್ದಾರೆ. ಮೊದಲು 2 ಏಟು ಹೊಡೆದು ಹಣ ಕೊಟ್ಟು ಹೋಗು ಊಟ ಮಾಡ್ಕೊಂಡು ಬಾ ಅಂತೇಳಿ ಹೇಳಿ ಕಳಿಸಿದ್ರಂತೆ. ದರ್ಶನ್ 50 ನಿಮಿಷ ಶೆಡ್ನಲ್ಲಿದ್ದಂತಹ ಮಾಹಿತಿ ನಂತರ ಪೊಲೀಸರಿಗೆ ಸಿಕ್ಕಿದಾಗ ಪೊಲೀಸರು ಕಲೆ ಹಾಕಿದಂತಹ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳ ಪ್ರಕಾರ ಈ ರೀತಿ ಆಗಿದೆ ಅಲ್ಲಿ ಘಟನೆ ಎನ್ನುವಂಥದ್ದನ್ನು ಇಲ್ಲಿ ದರ್ಶನ್ ಕೂಡ ಕೊನೆಗೆ ಒಪ್ಪಿಕೊಳ್ತಾರೆ. ಆರಂಭದಲ್ಲಿ ದರ್ಶನ್ ಇಲ್ಲ ಅಂತೇಳಿ ಹೇಳ್ತಾರೆ, ನಂತರ ಅದನ್ನು ಒಪ್ಪಿಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ತನಿಖಾ ವರದಿಯಲ್ಲಿ ಪೊಲೀಸರು ಪತ್ತೆ ಮಾಡಿರುವಂಥ ಇನ್ಫಾರ್ಮೇಷನ್ಸು ಅಂತೇಳಿ ಗೊತ್ತಾಗ್ತಿದೆ. ಅದರ ಜೊತೆಗೆ ಫೆಬ್ರವರಿಯಿಂದ ಮೆಸೇಜ್ ಏನು ಮಾಡ್ತಿದ್ದ ನೋಡಿ, ಫೆಬ್ರವರಿಯಿಂದ ಮೆಸೇಜ್ ಮಾಡ್ತಿದ್ದು ದರ್ಶನ್ಗೆ ಗೊತ್ತಿರಲಿಲ್ಲ. ಆ ನಂತರ ದರ್ಶನ್ಗೆ ಗೊತ್ತಾಗಿರೋದು. ಬಟ್ ಇಲ್ಲಿ ಇವರು ಮಾಡಿದ್ದು ಒಂದೇ ಒಂದು ಎಡವಟ್ಟು ಏನು ಅಂತ ಹೇಳಿದ್ರೆ, ದರ್ಶನ್ಗೆ ಗೊತ್ತಾದರೂ ಕೂಡ ಈ ಇಡೀ ಗ್ಯಾಂಗ್ ಕುಡಿದ ನಶೆಯಲ್ಲಿ ಹೋಗಿ ಹಲ್ಲೆಯನ್ನು ಮಾಡಿರುವಂಥದ್ದು. ಇವರು ಏನಾಗಿದೆ, ಏನು ಮಾಡಿದ್ದಾರೆ ಅನ್ನೋಂಥ ಅರಿವೇ ಬಹುಶಃ ಇರಲಿಕ್ಕಿಲ್ಲ. ಅದಾದ ಬಳಿಕ ಆತನ ಜೀವ ಹೋಗಿದೆ ಅನ್ನೋದು ಗೊತ್ತಾದ ಬಳಿಕ ಬಹುಶಃ ಇವರಿಗೆ ಅರಿವಿಗೆ ಬಂದಿದೆ, ನಾವೆಂಥ ಪೈಶಾಚಿಕ ಕೃತ್ಯವನ್ನು ಮಾಡಿದ್ವಿ ಅಂತೇಳಿ. ಅದಾದ ಬಳಿಕ ಇಲ್ಲಿ ಈ ಸಾಕ್ಷ್ಯ ನಾಶವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಈ ದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಬೇರೆ ಬೇರೆ ತಂತ್ರಗಾರಿಕೆಗಳನ್ನು ಮಾಡ್ತಾರೆ. ಬಟ್ ಅವೆಲ್ಲವೂ ಕೂಡ ಫೇಲ್ಯೂರ್ ಆಗಿದೆ ಅಂತೇಳಿ ಮಾರನೇ ದಿನವೇ
ತಕ್ಷಣವೇ ಇವರಿಗೆ ಅರಿವಾಗಿರೋದು. ಒಟ್ಟಿನಲ್ಲಿ ಇವರು ಮಾಡಿದಂಥ ಒಂದೇ ಒಂದು ತಪ್ಪು ರೇಣುಕಾಸ್ವಾಮಿಯ ಜೀವವೇ ಹೋಯಿತು. ಆದರೆ ರೇಣುಕಾಸ್ವಾಮಿ ಮಾಡಿದಂಥ ಒಂದೇ ಒಂದು ತಪ್ಪು ಇಷ್ಟು ದೊಡ್ಡ ಪ್ರಮೇಯಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ನಿಮಗೇನನ್ಸುತ್ತೆ ಸ್ನೇಹಿತರೆ ಈ ಎರಡು ಆಯಾಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.